ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನ ರಚನೆ ಆಗಬೇಕು. ಸಂವಿಧಾನ ರಚನೆ ಆಗಬೇಕಾದ್ರೆ ಬೇರೆ ದೇಶದಿಂದ ವಿದ್ವಾಂಸರನ್ನು ಕರೆಸಿ ನಮ್ಮ ಸಂವಿಧಾನ ರಚನೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆವಾಗ ಗಾಂಧೀಜಿ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮಲ್ಲೇ ಕಾನೂನು ತಜ್ಞರಿದ್ದಾರೆ, ಅಂಬೇಡ್ಕರ್ರವ್ರನ್ನ ಯಾಕೆ ನೀವು ನೇಮಿಸಬಾರ್ದು ಅಂತ ಕೇಳ್ತಾ ಇದ್ದಾರೆ. ಆವಾಗ ನೆಹರು ಅವರು ಒಂದು ಮಾತು ಹೇಳ್ತಾರೆ, ಇಲ್ಲ ಗಾಂಧೀಜಿಯವರಿಗೆ ಮತ್ತು ನಿಮಗೆ ಮತ್ತು ಅಂಬೇಡ್ಕರ್ ಅವರಿಗೆ ಆಗಂಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅಷ್ಟೊಂದು ಭಿನ್ನಾಭಿಪ್ರಾಯದವು ಅಂದಾಗ ಗಾಂಧೀಜಿ ಹೇಳಿರ್ತಕ್ಕಂಥ ಮಾತು ಇವತ್ತು ಯುವಕರು ನೆನಪಿಟ್ಟುಕೊಳ್ಬೇಕಾಗಿರ್ತಕ್ಕಂಥದ್ದು. ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಅವರಿಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ, ಆದರೆ ರಾಷ್ಟ್ರಭಕ್ತಿಯ ಒಳಗೆ, ರಾಷ್ಟ್ರ ನಿಷ್ಠೆ ಒಳಗೆ ಅಂಬೇಡ್ಕರನ್ನು ನಾವು ಮೀರಿಸಲಿಕ್ಕೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಷ್ಟ್ರದ ಹಿತದೃಷ್ಟಿಯಿಂದ ಸಂವಿಧಾನ ರಚನೆಗೆ ಅವರ ನೇಮಕ ಮಾಡ್ತಾ ಇದ್ದಾರೆ. ಇವತ್ತು ಸಂವಿಧಾನ ಶಿಲ್ಪಿ ಅನಿಸ್ಕೊಳ್ಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ಕೊಡುಗೆನೂ ಐತಿ ಅಂತಕ್ಕಂಥದ್ದು. ಇದು ಯಾರಿಗೆ ಸಾಧ್ಯ ಇದೆ? ನಮಗೊಂದಿಷ್ಟು ಆಗಲಿಲ್ಲ ಅಂದರೆ ಯಾವ ಬೇಡ, ಇವು ಬೇಡ, ಈಕೆ ಬೇಡ ಅಂತ ಹೇಳ್ತಾ ಇದ್ದೀವಿ. ಆದರೆ ಈ ರಾಷ್ಟ್ರದ ಹಿತದೃಷ್ಟಿ ಬಂದಾಗ ಗಾಂಧೀಜಿಯವರನ್ನು ಮೀರಿ ಅಂಬೇಡ್ಕರ್ ನೇಮಿಸ್ತಾ ಇದ್ದಾರೆ. ಇವತ್ತು ಅಂಬೇಡ್ಕರ್ ಅವರು ಇಷ್ಟು ನಾನು ಅಂತಕ್ಕಂಥದ್ದು ಇಂಥ